ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ಗ್ಯಾಂಗ್ನ ಪಾತಕ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ನಲ್ಲಿ ಅಡಕ ಆಗಿರುವಂತಹ ಅಂಶಗಳನ್ನು ನೋಡ್ತಾ ಇದ್ದೀವಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶವ ಎಸೆದಂತಹ ನಂತರದಲ್ಲಿ, ಶವ ಪತ್ತೆಯಾದಂತಹ ನಂತರದಲ್ಲಿ 4 ಜನ ಹೋಗಿ ನಾವು ಕೊಲೆ ಮಾಡಿದ್ದು ಅಂತ ಹೇಳಿ ಸ್ಟೇಷನ್ ನಲ್ಲಿ ಶರಣಾಗತಿ ಆಗ್ತಾರೆ. ಆ ರೀತಿ ಶರಣಾಗತಿ ಆಗೋದು ಯಾರು ಅಂತ ಹೇಳಿದ್ರೆ ಅದು ರಾಘವೇಂದ್ರ, ಹಾಗೆ ನಿಖಿಲ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಹಾಗೆ ಕೇಶವಮೂರ್ತಿ. ಪೊಲೀಸರು ಎಲ್ಲರನ್ನ ಕೂತು ವಿಚಾರಣೆ ಮಾಡಿದಾಗ, ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಾಗ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ. ನಾವೇ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು, ನಾವೇ ಮರ್ಡರ್ ಮಾಡಿದ್ವಿ ಅಂತ ಹೇಳಿ ಹೋಗಿ ಕತೆ ಕಟ್ತಾರೆ. ಆ ಕತೆ ಕಟ್ಟೋದು ಯಾಕೆ ಅಂತ ಹೇಳಿದ್ರೆ ದರ್ಶನ್ರನ್ನ ಬಚಾವ್ ಮಾಡೋಕೆ. ದರ್ಶನ್ರಿಂದ ಹಣವನ್ನ ಪಡೆದಿದ್ದಂತಹ ಈ 4 ಜನ ತಾವೇ ತಪ್ಪಿತಸ್ಥರು ಅಂತ ಹೇಳಿ ಶರಣಾಗತಿ ಆಗ್ತಾರೆ. ಬಟ್ ಪೊಲೀಸರು ಅನುಮಾನ ಬಂದು ಎಲ್ಲರನ್ನೂ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಸತ್ಯ ಹೊರಗಡೆ ಬರುತ್ತೆ. ರೇಣುಕಾಸ್ವಾಮಿಯ ಶವ ಪತ್ತೆಯಾಗುತ್ತಲ್ಲ ಸುಮ್ಮನಹಳ್ಳಿಯ ಬ್ರಿಡ್ಜ್ ಮೇಲೆ, ಅದೇ ದಿನ ಈ 4 ಜನ ಹೋಗಿ ನಾವೇ ಕೊಲೆ ಮಾಡಿದ್ದು ಅಂತ ಹೇಳಿ ಸ್ಟೇಷನ್ಗೆ ಹೋಗಿ ಹಾಜರಾಗೋದು. ರಾಘವೇಂದ್ರ, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ, ಹಾಗೆ ನಿಖಿಲ್ ನಾಯಕ್. ಆಗ ಪೊಲೀಸರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತ್ಯೇಕವಾಗಿ 4 ಜನರನ್ನ ವಿಚಾರಣೆ ಮಾಡ್ತಾರೆ. ಆರೋಪಿಗಳು ಹಣದ ವ್ಯವಹಾರಕ್ಕೆ ಕೊಲೆ ಮಾಡಿದ್ದಾಗೆ ಹೇಳ್ತಾರೆ. ಅಂದ್ರೆ ಒಂದು ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡು ಬಂದಿದ್ರು. ಬಟ್ ಎಲ್ಲರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕೊಲೆಯ ಉದ್ದೇಶ ಒಂದೇ ಅಂತ 4 ಜನ ಹೇಳಿದ್ರು ಕೂಡ ಅವ್ರು ಹೇಳಿರುವಂತಹ ರೀತಿ, ಅವ್ರು ಎಕ್ಸ್ಪ್ಲೇನ್ ಮಾಡಿರುವಂತಹ ರೀತಿ, ಪ್ರತಿಯೊಬ್ಬರ ಸ್ಕ್ರೀನ್ ಪ್ಲೇ ಬೇರೆ ಬೇರೆಯಾಗಿತ್ತು. ಆಗ ಪೊಲೀಸರಿಗೆ ಅನುಮಾನ ಬರುತ್ತೆ. ಆ ಸಂದರ್ಭದಲ್ಲಿ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ, ಪೊಲೀಸ್ ಭಾಷೆಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಹೆಸರು ಹೊರಗಡೆ ಬರುವಂತಹ ಕೆಲಸ ಆಗುತ್ತೆ. ಆಗ ನಟ ದರ್ಶನ್ ಹೆಸರು ಹೊರಗಡೆ ಬರೋದು, ಅದಾದ ನಂತರ ಪಕ್ಕಾ ಮಾಹಿತಿಯನ್ನ ಕಲೆ ಹಾಕಿದ ನಂತರನೇ ಪೊಲೀಸರು ಪಕ್ಕಾ ಸಾಕ್ಷಿ ಇದೆ, ಪ್ರಾಥಮಿಕ ಸಾಕ್ಷಿ ಇದೆ ಅನ್ನೋದು ಕನ್ಫರ್ಮ್ ಆದ ನಂತರನೇ ಪೊಲೀಸರು ನೇರವಾಗಿ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ, ಜಿಮ್ ಮಾಡ್ತಾ, ಆನಂತರ ಹೋಟೆಲ್ ನಲ್ಲಿ ಹೋಗಿ ಕೂತಿದ್ದಂತಹ ದರ್ಶನ್ನ ಅರೆಸ್ಟ್ ಮಾಡಿದ್ದು. ಜೂನ್ 11ನೇ ತಾರೀಕು ಅರೆಸ್ಟ್ ಆಗೋದು. ಬಟ್ ಅದಕ್ಕೂ ಮೊದಲು ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ ಹೆಸರು ಕೇಳಿ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ 4 ಜನರನ್ನ ಸೆಟ್ ಮಾಡಲಾಗಿತ್ತು. ಆ 4 ಜನ ಹೋಗಿ ನಾವೇ ಕೊಲೆ ಮಾಡಿದ್ದು, ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಯ್ತು, ಹಾಗಾಗಿ ನಾವು ಮರ್ಡರ್ ಮಾಡಿದ್ವಿ ಅಂತ ಹೋಗಿ ಹೇಳ್ತಾರೆ. ಅವ್ರು ಯಾರ್ಯಾರು ಅನ್ನೋದನ್ನ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಒಂದು ಕಪ್ಪೆ ಅಲಿಯಾಸ್ ಕಾರ್ತಿಕ್, ಮತ್ತೋರ್ವ ಆರೋಪಿ ನಿಖಿಲ್ ನಾಯಕ್, ಮತ್ತೊಬ್ಬ ಕೇಶವಮೂರ್ತಿ, ಹಾಗೆಯೇ ಮತ್ತೊಬ್ಬ ಪ್ರಕರಣದ 4ನೇ ಆರೋಪಿ ರಘು ಅಲಿಯಾಸ್ ರಾಘವೇಂದ್ರ. ರೈಟ್. ದರ್ಶನ್ ಹಾಗೆ ಪವಿತ್ರ ಗೌಡ ಪ್ರಕರಣದಲ್ಲಿ ಪೊಲೀಸರು ಹೇಳಿರುವಂತಹ ಸಂಕ್ಷಿಪ್ತ ಸಾರಾಂಶ ಏನು ನೋಡ್ತಾ ಹೋಗೋಣ. ದರ್ಶನ್ ಹಾಗೆ ಪವಿತ್ರ ಗೌಡ ಸುಮಾರು ವರ್ಷಗಳಿಂದ ಇಬ್ಬರ ಮಧ್ಯೆ ಪರಿಚಯ ಇದೆ. ಇಬ್ಬರೂ ಕೂಡ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಹೀಗಿದ್ದ ಪವಿತ್ರ ಗೌಡ ಬಳಿ 4 ಇನ್ಸ್ಟಾ ಅಕೌಂಟ್ ಇದೆ. ಅದರಲ್ಲಿ ಆಕೆ ಸೋಷಿಯಲ್ ಮೀಡಿಯಾ ರೀಲ್ಸ್ ಅನ್ನ ಮಾಡ್ತಾರೆ. ಹಾಗಿದ್ದಂಥ ಆಕೆ ಫೆಬ್ರವರಿ 2024ರಿಂದ ಆಕೆಗೆ ಮೆಸೇಜ್ ಬರೋದಕ್ಕೆ ಶುರುವಾಗುತ್ತೆ. ಯಾವ ಅಕೌಂಟ್ ನಿಂದ? ಗೌತಮ್ KS 1990 ಅನ್ನುವಂಥ ಅಕೌಂಟ್ ನಿಂದ ಆಕೆಗೆ ಮೆಸೇಜ್ ಬರೋದು ಪ್ರಾರಂಭ ಆಗುತ್ತಂತೆ. ಅನೇಕ ಅಶ್ಲೀಲ ಮೆಸೇಜ್ಗಳನ್ನ ಆ ಮೆಸೇಜ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಮಾಡ್ತಾ ಇದ್ದ. ಆ ಬಗ್ಗೆ ಆಕೆ ಯಾವುದೇ ಪೊಲೀಸ್ ಠಾಣೆಗೆ ದೂರನ್ನ ನೀಡಲ್ಲ. ಯಾರು? ಪವಿತ್ರ ಗೌಡ. ಬದಲಾಗಿ ಆತನನ್ನ ಪತ್ತೆ ಮಾಡಿ ದ್ವೇಷ ತೀರಿಸಿಕೊಳ್ಳೋಕೆ ಪ್ಲಾನ್ ಮಾಡೋದೇ ಪವಿತ್ರ ಗೌಡ. ಆತನನ್ನ ಪತ್ತೆ ಮಾಡಿ ಆತನಿಗೊಂದು ಗತಿ ಕಾಣಿಸಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡೋದು ಪವಿತ್ರ ಗೌಡ. ಅದರಂತೆ ಆತನ ಜೊತೆ ಚಾಟಿಂಗ್ ನ ಪವಿತ್ರ ಗೌಡ ಆರಂಭ ಮಾಡ್ತಾಳೆ. ಅದಾದ ನಂತರ ಪವನ್ಗೆ ಅದನ್ನ ಸೂಚನೆಯನ್ನ ಕೊಡ್ತಾಳೆ. ಯಾವಾಗ ಪವಿತ್ರ ಗೌಡಗೆ ಮೆಸೇಜಸ್ ಬರೋದು ಆರಂಭ ಆಗುತ್ತೋ, 4 ಅಕೌಂಟ್ ಇರುತ್ತೆ. ಅದರಲ್ಲಿ ಒಂದು ಅಕೌಂಟ್ಗೆ ಯಾವಾಗ ಮೆಸೇಜಸ್ ಬರೋದಕ್ಕೆ ಶುರುವಾಗುತ್ತೋ ಅದು ಅಶ್ಲೀಲ ಮೆಸೇಜ್, ಬೈಗುಳದ ಮೆಸೇಜ್. ಪವಿತ್ರ ಗೌಡ ಆಕ್ರೋಶಗೊಳ್ತಾಳೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನ ಕೊಡಬಹುದಾಗಿತ್ತು. ಆ ಮೆಸೇಜಸ್ ಬರ್ತಾ ಇದ್ದಂತಹ ಅಕೌಂಟ್ ನ ಬ್ಲಾಕ್ ಮಾಡಬಹುದಾಗಿತ್ತು, ಅಥವಾ ಆತನ ವಿರುದ್ಧ ಕಾನೂನು ಕ್ರಮಕ್ಕೆ ಪವಿತ್ರ ಗೌಡ ಮುಂದಾಗಬಹುದಾಗಿತ್ತು. ಬಟ್ ಪವಿತ್ರ ಗೌಡ ಹಾಗೆ ಮಾಡಲಿಲ್ಲ. ತಾನೇ ಆತನನ್ನ ಪತ್ತೆ ಹಚ್ಚಿ
ಶಿಕ್ಷೆ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾಳೆ. ಹಾಗೆ ತೀರ್ಮಾನವನ್ನ ಮಾಡಿದೋಳು ಆತನ ಜೊತೆ ಚಾಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಚಾಟ್ ಮಾಡಿ ಆತನನ್ನ ಕರೆಸಬೇಕು, ಆತನಿಗೆ ಶಿಕ್ಷೆಯನ್ನ ಕೊಡಬೇಕು ಅನ್ನೋದು ಪವಿತ್ರ ಗೌಡ ಉದ್ದೇಶ ಆಗಿತ್ತು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.